35 ಪಂಚಾಯತಿಗಳು ಈಗ ಒಟ್ಟು ಸೇರಿ ಈಗ ನಾವು ಒಟ್ಟು ಒಂದು 26 ಕೊಳವೆ ಬಾವಿ ಕೊರೆದಿದ್ದೀವಿ ಸರ್, ಅಡ್ವಾನ್ಸ್ ಆಗಿ ತಮ್ಮ ನಿರ್ದೇಶನದಂತೆ. ಈಗ ಏಪ್ರಿಲ್ ಅಂತ್ಯ ಬಂದಂಗೆ ಈಗ ಕುಡಿಯೋ ನೀರಿನ ಇದು ಕಡಿಮೆ ಆಗ್ತಾ ಇದೆ ಸರ್. ವಾಟರ್ ಟೇಬಲ್ ಕಡಿಮೆ ಆಗ್ತಾ ಇರೋದ್ರಿಂದ ಸುಮಾರು ಕಡೆ ಕೊಳವೆ ಬಾವಿ ಒಂದು ಪ್ರಪೋಸಲ್ ಬಂದಿದೆ ಸರ್. ಗ್ರಾಮ ಪಂಚಾಯತಿಯಿಂದ ಒಟ್ಟು 49 ಕೊಳವೆ ಬಾವಿ ಕೊರೆಯಬೇಕು ಅಂತ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್. 49 ಅಂದರೆ ಇನ್ನೂ ಅದು ಕೊಡ್ತಿಲ್ಲ ಸರ್. 49 ಒಟ್ಟಾರೆ ನಮ್ಮ ತಾಲೂಕಲ್ಲಿ ಕೊಳವೆ ಬಾವಿ ಕೊರೆಯಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್. ಹೇಳಿದ್ದಾರೆ ಸರ್. ಆ 50 ಗೈಡ್ ಇದೆ ಸರ್, ಗೈಡ್ ಅಂತ ಇದೆ ಸರ್. ಈ ಗೈಡ್ ಮಾತ್ರ ಸರ್ ವಾಟರ್ ಸಪ್ಲೈಗೆ ಅದರಲ್ಲಿ ಹೇಳಿ ಸರ್. ನೀವೇನು ನೋಡಿದ್ರು ಲೈನ್ ಮನ್ ಕಳಿಸಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಲೈನ್ ಮನ್ ಹೋಗಿದ್ದೀರಾ? ಯಾಕೆ ಅಷ್ಟೇ ಮತ ಬೈದಲ್ಲಿ ಕಳಿಸು ಅಲ್ಲಿಗೆ. ಜನ ಬೇಸಿಗೆ ಕಾಲದಲ್ಲಿ ಪರಿತಪಿಸ್ತಾ ಇದ್ದಾರೆ, ಇವ್ರು ನೋಡ ನೆಗ್ಲೆಕ್ಟ್ ಮಾಡ್ತಾರೆ. ಏನು ಕೈದಲ್ಲಿ ಕೊಟ್ಟಿದ್ದಾರೆ, ದುಡ್ಡು ಕಟ್ಟಿಲ್ಲ ಅವರು. JJM ದುಡ್ಡು ಕಟ್ಟಿ ನಿಮಗೆ ದುಡ್ಡು ಕಟ್ಟಿದ್ದಾರೆ, ನೀವು ಹಾಕ್ಬೇಕಾದ್ರೆ ಅದು ನಿಮ್ಗೆ ಅದಕ್ಕೆ ಅದರಲ್ಲಿ ನಿಮ್ದು ಇದೆ. ನಿಮಗೆ ದುಡ್ಡು ಬರಲಿಲ್ಲ ಏನಂತ ರಮೇಶ್ ಹೇಳ್ಬೋದು. ಎಲ್ಲ ದುಡ್ಡು ಕೊಡಿಸಿದ್ದೀವಿ ಹೊಸರಿ 180 TCಗೆ. ನೀವು ಗೊತ್ತಿಲ್ಲ ನಿಮಗೆ. ನಮಗೆ JJM ಇವತ್ತು ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇಲ್ಲ ನಮಗೆ ಇನ್ನೂ ನಮಗೆ 1 ವರ್ಷ ದುಡ್ಡು ಬಂದಿಲ್ಲ ನಿಮಗೆ. ಆದರೂ ಕರ್ನಾಟಕ ಸರ್ಕಾರ ದುಡ್ಡು ಹಾಕಿಬಿಟ್ಟಿದ್ದೀವಿ ನಾವು. ನಮ್ಮ ಮಿನಿಸ್ಟರ್ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾರೆ ಸ್ವಲ್ಪ. ಸರ್ ನೀವು ರಿವ್ಯೂ ಮಾಡಿ ಸರ್, TC ರಿವ್ಯೂ ಮಾಡಿ. ಏಳರಲ್ಲಿ ಪ್ರಾಬ್ಲಮ್ ಯಾವುದು ಈಗ ಹೇಳ್ತು ಒಂದೊಂದೇ ಕೇಳ್ತೇನೆ. ಆಮೇಲೆ ನೋಡಪ್ಪ, ನೀವು ಹೋಗ್ಬೇಕು. ಅಲ್ಲೇನಾದ್ರು ಬೋರ್ವೆಲ್ ಹಾಕಿದ್ದಾದ್ರೆ ಅವ್ರು ರಿಪೋರ್ಟ್ ಕೊಟ್ಟಿದ್ರೆ ಇವ್ರಿಗೆ ನೋಡಿಸ್ಕೊಡ್ಲೇಬೇಕಲ್ಲ, ಕೊಡೋದಿಲ್ಲ. ಸರಿನಾ? ಅಷ್ಟು ಮಾಡು. ವಾದ ಮಾಡೋದು ಬೇಡ ನನಗೆ. ಅಲ್ಲಿ ಅಷ್ಟು ಹೋಗಿ ಆಮೇಲೆ ಅದೇನು TCಯನ್ನು ಒಂದು ಚಾರ್ಜ್ ಆಗುತ್ತೆ ಸರ್, ಇನ್ನೊಂದು ಚಾರ್ಜ್ ಆಗ್ಬಿಟ್ಟು ಆಮೇಲೆ ಆಶಾಪುರ ಸ್ಮಶಾನದ ಒಂದು DC ಚಾರ್ಜ್ ಆಗುತ್ತೆ. ಮೋಟರ್ ಇಳಿಸಿಲ್ಲ ಸರ್. ಇಳಿಸಿದ್ಮೇಲೆ ಆಗಲಿ ಏನು ಮೋಟ್ರ್ ಇಳಿಸ್ಬಿಟ್ಟು ಹೇಳಿ ಅದು ಮಾಡ್ಸಲ್ಲ. ಬೋರ್ವೆಲ್ ಇಳಿಸ್ ಕಡಿಮೆ ಆಗಿದೆ ಸರ್. ಈಗ ನಮ್ಮ ಮೊನ್ನೆ ಒಂದು 2 ನಾನು ಹೇಳಿದೆ, ಅಂಥ ಎಮರ್ಜೆನ್ಸಿ ಬಂದರೆ ನೀವು ಟ್ಯಾಂಕರ್ ಕೊಡಿ. ಬೇಕಾದ್ರೆ ನಾನು ಸರ್ಕಾರದಿಂದ ವ್ಯವಸ್ಥೆ ಮಾಡಿ ನೋಡ್ತೀನಿ. ಹೇಳಿದ್ದಾರೆ, DC ಹೇಳಿದ್ದಾರೆ. ಕೊನೆಯ ಪಕ್ಷ DCನೂ ಕೊಟ್ಟಿಲ್ಲ, ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರ್ಯಾಂಟ್ ಯಾರಾದ್ರು ಕೊಟ್ಬಿಡಿ, ಅದನ್ನಾದ್ರೂ ಕೊಡಿ, ಕೊಡ್ಸೋಕೆ ವ್ಯವಸ್ಥೆ ಮಾಡ್ತೀನಿ. ನೀವು ಯಾರು ಹೆದರ್ಕೊಳ್ಳೋದು ಬೇಡ. ಇನ್ನೊಂದ್ಸರಿ ಯಾವುದೊಂದು ಇದರಲ್ಲಿ ಯಾರು ಟ್ಯಾಂಕರ್ ಹೊಡೆದು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಆದಮೇಲೆ ನಮ್ಮ JJM ಸಹ ಈ ಸರಿ ನಮಗೆ ಭಾಳಷ್ಟು ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಪಾಲನ್ನು ನಾವು ಕೊಟ್ಟಿದ್ದೀವಿ. ತಂದಿರದೇ ಇವತ್ತು ಕುಡಿಯೋ ನೀರನ್ನು ಮನೆ ಮನೆ ಕೊಡಬೇಕಂತ ಕೇಂದ್ರ ಸರ್ಕಾರದ ಅವರ ಯೋಜನೆ. ಆದ ಯೋಜನೆಯನ್ನು ಇವತ್ತು ಅರ್ಧದಲ್ಲೇ ಮುಗಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಕೇಂದ್ರ ತಾರತಮ್ಯ ಮಾಡ್ತಾರೋ ಅಥವಾ ಈ ನಮ್ಮ ದಕ್ಷಿಣಕ್ಕೆ ತಾರತಮ್ಯ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಇದರಿಂದ ಏನಾಗಿದೆ, ನಮಗೆ ಇವತ್ತು ಮೊನ್ನೆ ಅಸೆಂಬ್ಲಿಯಲ್ಲೂ ನಾವು ಚರ್ಚೆ ಮಾಡಿದ್ವಿ. ನಮಗೆ ಬರುವಂಥ ಹಣವನ್ನು ಭಾಳ ಕೊಡ್ತಾ ಇಲ್ಲ. ಆದರೂ ಸಹ ಕರ್ನಾಟಕ ಸರ್ಕಾರ ನಾವಿವತ್ತು ನಮ್ಮ ಸರ್ಕಾರದ ಏನು ಪಾಲನ್ನು ಕೊಟ್ಟು ಜೊತೆಗೆ ಒಂದಿಷ್ಟು ಹಾಕಿದ್ದೀವಿ. ಇದು ಸಮಸ್ಯೆ ಆಗಿದೆ. ಒಂದು ಬಹುಗ್ರಾಮದ್ದು ಸಹ ಈಗ ಅದನ್ನು ಕೊಡಬೇಕಲ್ಲ, ಅವರು ಅದರಲ್ಲೂ ಬರ್ತಾ ಇಲ್ಲ ನಮಗೆ. ಪಾಪ ಮೊನ್ನೆ ನಾವು ಅವರಿಗೆ ಒಂದು 35 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ. ಈಗ ಇದೊಂದು ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀರನ್ನು ಕೊಡಬೇಕು ಅನ್ನೋದು ತೀರ್ಮಾನ ಆಗಿದೆ. ರೆಡಿ ಮಾಡಿಬಿಟ್ಟು ನಾವು ಈ ಸರಿ ಕೊಡಿಸ್ತೀವಿ ಅಂತ ಖಂಡಿತ ಅದು ಮಾಡಿಕೊಡ್ತೇವೆ. ಆದಷ್ಟು ಬೇಗ. ತುಂಬ TCಗಳ ಕೊರತೆ ಕಾಣ್ತಾ ಇದೆ. ಬೋರ್ವೆಲ್ ತೆಗೆದುಕೊಂಡ ಬೇಗ ಆಗ್ತಾ ಇದೆ. ಈಗ ಕುಡಿಯೋ ನೀರಿನ ಸಮಸ್ಯೆ ಹೇಗೆ ನಿಭಾಯಿಸ್ತೀವಿ? ಇಲ್ಲ, TCಗಳನ್ನು ನಾವು ಈ JJM 180 TCಗಳನ್ನು ಏನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ದೇವೆ. ಎಲ್ಲವನ್ನು ಹೋಗ್ಯಾವೆ. ಏನು ಮಾಡೋಕ್ಕಾಗಲ್ಲ. ಏನಾಗಿದೆ, ಎಲ್ಲ ಕುಕ್ಕೆ ಗೊತ್ತಲ್ಲ, ರೈತರು ಪಕ್ಕೆ ಹಾಕ್ಬಿಡ್ತಾರೆ. ನಾವು ತೆಗಿಯೋಕೆ ಹೋದರೆ ಸ್ಟ್ರೈಕ್ ಮಾಡ್ತಾರೆ. ಅದನ್ನು ಆಗಲ್ಲ, ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಇದೆ. ಅದನ್ನು ನೋಡ್ಕೋಬೇಕು. ನೋಡಿ, ಒಂದು TCಯಲ್ಲಿ 7-8 ಮೋಟ್ರ್ ಓಡ್ಬೋದು. ಇವರು ಅಂತಾನೆ ಹಾಕಿ ಹೊಡಿತಾರೆ. ನಾವು ಹೇಳಿದ್ದೀನಿ ರೈತರಿಗೆ, ಒಂದು ದಿವಸ ಒಂದು ಪ್ಲ್ಯಾನ್ ಮಾಡಿ, ಒಂದಿನ 5 ಜನ ತಗೊಳ್ಳಿ.
ಇನ್ನೊಂದು ದಿವಸ ಮಾರನೇ ದಿವಸ 5 ಜನ ಉಪಯೋಗ ಮಾಡಿ ಉಳಿಸ್ಕೊಳ್ಳೋದು ಕೇಳಲ್ಲ. ಅವ್ರಿಗೆ ಅಷ್ಟು ಅರ್ಜೆಂಟ್ ಇರ್ತದೆ, ಹಾಗಾಗಿ ಮೋಟ್ರ್ ಹೋಗ್ತದೆ. ಮೋಟ್ರ್ ಹೋದರೂ ಸಹ ಈ ಸರಿ ಕೊಟ್ಟಿದ್ದೀವಿ, ಆದರೂ ಸಹ ಬೇಸಿಗೆಯಲ್ಲಿ ಮೋಟ್ರ್ ಹೋಗೋದು ಸಹಜ ಇದೆ. ಅದನ್ನು ರೆಡಿ ಮಾಡೋಕ್ಕಿದೆ. ಈಗಾಗಲೇ ಎಲ್ಲ ಕಡೆ ಏನೇನು ಹೇಳಿದ್ದಾರೆ ಅಷ್ಟು ನಾವು ಮಾಡ್ಕೊಡ್ತೀವಿ. ಪೆಟ್ರೋಲ್ ರೇಟು ಈಗ ಆಗಿಲ್ಲ, ಚುನಾವಣೆ ಅಂತ ಸುಮ್ಮನೆ ಇದ್ದಾರೆ ಅಷ್ಟೇ ಅವರು. ಈಗ ನೋಡಿ, ಸಹಜವಾಗಿ ವಿದ್ಯುತ್ ಬಳಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಗ್ರಾಹಕರಿಗೆ ಹೊಣೆ ಆಗಿರುತ್ತೆ, ಅದೇನಿದೆ ಸಹಜ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಮಾಡಬೇಕಾಗುತ್ತೆ. ಇವತ್ತು ಅದರಿಂದ ಮಾಡಿದ್ದಾರೆ ಸ್ವಲ್ಪ, ಅದು ಸಹಜವಾಗಿ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಭಾಳಷ್ಟು ವಿದ್ಯುತ್ ಕೊರತೆ ಆಗಿದ್ದರಿಂದ ನಾವು ನೋಡಿ ಈಗ ಗ್ರಿಡ್ಗಳೆಲ್ಲ ನಾವು ಮಾಡಿದ್ದೀವಿ. ಈಗ ನೋಡಿ 3 ಗ್ರಿಡ್ ನಾವು ನಡೀತಾ ಇದೆ. ಇದು ಒಂದು ದೊಡ್ಡ ಗ್ರಿಡ್ಡನ್ನು ಬಳಸ್ಕೊಳ್ಳೋದ್ರಿಂದ ಬೇಗ ಆಗ್ತದೆ, ತಪ್ಪಲಿಲ್ಲ. ನಮ್ಮದು ಟ್ಯಾಗರ್ ಗ್ರಿಡ್ಡಲ್ಲಿ ಈಗಾಗಲೇ ದಿನನಿತ್ಯ ತಕರಾರು ಮಾಡ್ತಾರೆ. ಕೆಲವು ರೈತರು ಬೇಕಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ನಮ್ಮ ವಿರೋಧ ಪಕ್ಷದವರು ಕೈಗೊಳ್ಳಲು ಇದೆ. ಮನೆಯೆಲ್ಲ ಕೇಸ್ ಮಾಡಿ ಜೈಲಿಗೆ ಕಟ್ಟಿದ್ದೀವಿ. ಆಮೇಲೆ ಈಗ ಅವ್ರು ಏನು ಮಾಡಿದ್ರು, ಅದಾದಮೇಲೆ ಕೋರ್ಟಿಗೆ ಬೇರೆ ಹೋಗ್ತಾರೆ. ಕೋರ್ಟಿಗೆ ಹೋಗೋದ್ರಿಂದ ಸಮಸ್ಯೆ ಆಗಿದೆ. ಕಾಪಾಡಲು ಸಹ ಕೋರ್ಟಿಗೆ ಹೋಗಿದ್ದಾರೆ. ಇವೆಲ್ಲ ಏನಾಗುತ್ತೆ ಅಂದರೆ ನಮಗೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ನಾವು ಸರ್ಕಾರದಿಂದ ದುಡ್ಡು ಕೊಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ. ನೋಡಿ, ಈಗ 70 ಕೋಟಿ, ಅದು 10 ಕೋಟಿ, ಅದು 10 ಕೋಟಿ ಒಟ್ಟು 15 ಕೋಟಿ ಆಗಿರ್ಬೋದು ರೇಟಿಗೆ. ಬಟ್ ಜನ ರೈತರು ತಿಳ್ಕೋಬೇಕು. ಇನ್ನೊಬ್ಬರು ರೈತರಿಗೆ ಕೊಡೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಕೆಲವು ರೈತರೆಲ್ಲ ಅಡಚಣೆ ಮಾಡಿದ್ರು, ಭಾಳ ಜನರಿಗೆ ಹೊಡೆದು ಕಳಿಸಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ನಾವೆಲ್ಲ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿಗೆ ಅವರೆಲ್ಲ ಜೈಲಿಗೆ ಹೋಗೋದು ಆಗಿದೆ. ಈಗ ಆದರೂ ಇದಾದಮೇಲೆ ಬಿಡಲೇಬಾರ್ದು ಈಗ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲೂ ಸಹ ನಮ್ಮ ಪರವಾಗುತ್ತೆ, ಏನು ತೊಂದರೆ ಇಲ್ಲ, ಖಂಡಿತ ಮಾಡ್ತೀವಿ. ಪಟ್ಟಣದ ಚರ್ಚೆ ಇದೆ. ಪಟ್ಟಣದ 24/7 ಈಗ ಇಡೀ ನಮ್ಮ ನಗರಸಭೆ ಕೊಡಬೇಕನ್ನೋದಿದೆ. ಅದು ಈಗಾಗಲೇ ಹೋಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೂರಲ್ಲಲ್ಲಿ ಈಗ ತುಮರಿ ಬ್ಯಾಕ್ವರ್ಡಲ್ಲಿ ಏನಾಗಿದೆ, ನೀರಿನ ಸೋರ್ಸ್ ಇಲ್ಲ. ಅಲ್ಲಿ ಬೋರ್ವೆಲ್ ಬರಲ್ಲ. ಅಲ್ಲಿ ಏನೇನು ನಾವು ಡ್ಯಾಮ್ ನೀರನ್ನೇ ತೊಗೊಂಡ್ಕೊಂಡು ಹೋಗಬೇಕೈತೆ. ಅದಕ್ಕೆ ಈಗಾಗಲೇ ನಾವು DPR ಕಳಿಸಿದ್ದೀವಿ. ಈಗಾಗಲೇ ಅದು ರೆಡಿಯಾಗಿದೆ. ಆಮೇಲೆ ಅರಳುಗೋಡಿಯಿಂದ ಹೋಗೋರಿಂದ ನಾಗೋಡಿವರೆಗೂ ಸಹ ನಾವು ಕೊಡಬೇಕನ್ನೋದು ಈಗಾಗಲೇ ಒಂದು ಸೂಚನೆ ಇದಾಗಿದೆ. ಈಗ 2 ಕಳಿಸ್ಕೊಟ್ಟಿದ್ರೆ ನಾವು ಖಂಡಿತ ಅದು ಆಗುತ್ತೆ. ಅದು ಭಾಳ ದೊಡ್ಡ ಟ್ರ್ಯಾಕ್ ಬೇಕು. ಸುಮಾರು 210 ಒಂದು 130-140 ಕೋಟಿ ಬೇಕು ಒಂದು ಏರಿಯಾಗೆ. ಅದು ಈಗಾಗಲೇ ಸ್ಯಾಂಕ್ಷನ್ ಹೋಗಿದೆ. ಅದು ಆಗುತ್ತೆ, ಅದೊಂದು ಮಾಡ್ತಾರೆ. ಅದಾದ ತಕ್ಷಣವೇ ಇದಕ್ಕೆ ರೆಡಿ ಆಗ್ತದೆ. ಯಾವುದು ಸಾಗರ 24/7ಗೆ 250 ಕೋಟಿ ಬೇಕು. ಟೋಟಲ್ 250 ಕೋಟಿ ಬೇಕು. ಸ್ಯಾಂಕ್ಷನಿಗೆ ಇದಾಗಿದೆ. ಅದು ನಮ್ಮ ಇದರಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಟ್ರಯಲ್ ಮಾಡ್ತೀವಿ. ಟ್ರಯಲ್ ಮಾಡಿ ಈಗ 3 ಪಂಚಾಯತಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಯಾಕೋಡು, ಬೀವನಕೋಡೆ ಮತ್ತು ಆವಿನಹಳ್ಳಿಗೆ 3 ಪಂಚಾಯತಿ ಫಸ್ಟ್ ಕೊಡಬೇಕು. ಟ್ರಯಲ್ ಮಾಡಿ ಕೊಡ್ತೀವಿ. ಆನಂತರ ಒಂದು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ. ಡ್ಯಾಮಲ್ಲೂ ಕಮ್ಮಿ ಆಗಿಬಿಟ್ಟಿದೆ, ನೀರು ಕಮ್ಮಿ ಇದೆ. ನಾವು ನೋಡ್ಬಿಟ್ಟು ಮಾಡಬೇಕಾಗಿದೆ. ಅಷ್ಟು ಕೊಡೋಕ್ಕಾಗಲ್ಲ. ಈಗ 24 ಕೊಡೋಕ್ಕಾಗಲ್ಲ. ಸ್ವಲ್ಪ ಒಂದು ಹೊತ್ತು ಕೊಡ್ತೀವಿ, ಅದನ್ನೇ ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಸಾರ್ವಜನಿಕರು ಹೇಳೋದಷ್ಟೇ, ನೀರನ್ನು ತುಂಬ ಕಮ್ಮಿ ಮಾಡಿ ಅಂತ. ಒಂದ್ಸರಿ ಬಾಂಬೆಯಲ್ಲಿ ಮಾಡಿದರು. ಒಂದು ದಿನಕ್ಕೆ ಒಬ್ಬರು ಇಷ್ಟೇ ಖರ್ಚು ಮಾಡ್ಬೇಕಂತ ಮಾಡಿದ್ರು. ಅದು ಮಾಡಿದ್ರೆ ನಿಮಗೆ ಕೇಸ್ ಹಾಕ್ಬೇಕಂತ ಹೇಳ್ತಾರೆ. ನಾವು ಹಂಗಿತ್ತು. ಅಂಥ ಪರಿಸ್ಥಿತಿ ಅಂದರೆ ದಿನನಿತ್ಯ ನೀರಿನ ಸೋರ್ಸ್ ಕಮ್ಮಿ ಆಗ್ತದೆ. ಅಂದರೆ ಅಷ್ಟು ಬಿಸಿಲಿರೋದ್ರಿಂದ ಭಾಳ ಹೊಡೆತ ಬಿದ್ದಿದೆ. ಆದರೂ ಸಹ ನಾವು ಟ್ಯಾಂಕರಲ್ಲಿ ಹೊಡಿಲಿಕ್ಕೆ ಅವಕಾಶ ಇದೆ. ನಾನು ಎಲ್ಲ ಪಂಚಾಯತ್ಗೆ ಹೇಳಿದ್ದೀನಿ, ನೀವು ಟ್ಯಾಂಕರ್ ಹೊಡೀರಿ, ಸರ್ಕಾರದಿಂದ ದುಡ್ಡು ಕೊಡಿಸ್ತೀವಿ. ಒಂದು ವೇಳೆ ಇಲ್ಲಾಂದರೆ ನಮ್ಮನ್ನು ಶಾಸಕರ ನಿಧಿಯಿಂದಲೂ ದುಡ್ಡು ಕೊಡಿಸೋಕ್ಕೆ ಅವಕಾಶ ಇದೆ, ಕೊಡ್ತೇನೆ ಅಂತ ಹೇಳಿದ್ದೀನಿ. ಜಾತ್ರೆ ಟೈಮಲ್ಲಿ ಅವನಿಗೆ ದುಡ್ಡು ಕೊಟ್ಟು ಮತ್ತೆ ಅವನಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಸ್ಬಿಟ್ಟು ಸರ್ಕಾರದಿಂದ ಈಗ ಶುರು ಮಾಡಿದ್ದಾನೆ. ಈಗ ಒಂದಿಷ್ಟು ಮಾಡಿದ್ದಾನೆ. ಅವನು ಸ್ವಲ್ಪ ಈಗ ಸಿಟಿಯಲ್ಲೆಲ್ಲ ಮಾಡಿದ್ದಾನೆ. ಆಮೇಲೆ ಭಾಳ ಅಗಲೀಕರಣ ಕಮ್ಮಿ ಆಗಿದ್ದು ನಾನು ಮಾಡಿದ್ದಲ್ಲ. ಅಗಲೀಕರಣ ಕಮ್ಮಿ ಮಾಡಿದ್ದು ಆ ಕಾಲದಲ್ಲಿ ಅವರು ಮಾಡಿದ್ರು, ನಾನಲ್ಲ. ಆವಾಗ MP ಅವ್ರು ಇಷ್ಟೇ ಸಾಕು ಅಂತ ಹೇಳಿ ಅದನ್ನ ಅಷ್ಟು ಮಾಡೋಗಿದ್ದಾರೆ. ಬಹುಶಃ ಅವ್ರು ಯಾಕೋ ಒತ್ತಡ ಇರಬೇಕು ಅವ್ರ ಕಡೆ ಇರೋದು, ಹಂಗಾಗಿ ಅದಕ್ಕೆ ಮಾಡಿದ್ದಾರೆ. ನಾನು ಆಯ್ತು ಬಿಡ್ತಾ ಇರಲಿಲ್ಲ, ನಾನು ಫುಲ್ ತಗೊಳ್ತಿದ್ದೆ. ಅವರು ಮುಂಚೆನೇ ಅದು ಇದಾಗೋಗಿದೆ, ಸ್ಯಾಂಕ್ಷನ್ ಆಗಿದೆ. ಅದರಿಂದ ನಾವು ಒತ್ತಡ ಹಾಕಕ್ಕೆ ಬರಲ್ಲ. ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿ ಒಂದಿಷ್ಟು ಪೈಪ್ ಏನು ಮಧ್ಯದಲ್ಲಿ ಡಿವೈಡರ್ ಕೊಟ್ಟಿದ್ದೀವಿ. ಕೆಲವು ಸಮಯದಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಗಿ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ ಬಸ್ಸಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ಅಂಥ ಸಿಟಿಯಲ್ಲಿ ಸ್ಲೋ ಬರಲಿ ಅಂತೆಲ್ಲ ನಾವು ಬೋರ್ಡ್ ಹಾಕ್ತೀವಿ. ಸಿಟಿಯಲ್ಲಿ ಇಷ್ಟೇ ಬೋರ್ಡ್, ಇನ್ನು ಮೇಲೆ 40 ಕಿಲೋಮೀಟರ್ ಮೇಲೆ ಅದು ಯಾರು ಹೋಗಬಾರ್ದು ಅಂತ ಬೋರ್ಡ್ ಹಾಕ್ತೀವಿ. ಸರ್, ಮಾರ್ಕೆಟ್ ರಸ್ತೆ ಅಗಲೀಕರಣ ಯಾವತ್ತಿಂದ ಆಗಲ್ಲ? ರಮೇಶ್ ಹೇಳಿ, ಮಾರ್ಕೆಟ್ ರಸ್ತೆ ಸರ್ ಹೇಗೆ ಆಗ್ತಿಲ್ಲ ಸರ್? 137 ಜನ ಬೆನಿಫಿಷರೀಸ್ ಸರ್. ಆದರೆ
ಕೈ ಬೇಡಿ ಸರ್ ಯಾವಾಗ ಮೇ ತಿಂಗಳು ಮಹಿಳಾ ಕಾಲೇಜ್ ಹತ್ರನೂ ಕೊಟ್ಟಿದ್ದೀನಿ, ಸ್ಯಾಂಕ್ಷನ್ ಆಗಿದೆ. ಅದನ್ನು ಎದುರುಗಡೆ ದೇವಸ್ಥಾನ ಎದುರುಗಡೆ ಮಾಡ್ತೀನಿ, ಅದು ಆಗಿದೆ. ಆಮೇಲೆ ಎಲ್ ಬಿ ಕಾಲೇಜಿನ ಮಕ್ಕಳು ಸಹ ಸ್ಟ್ರೈಕ್ ಮಾಡಿದ್ದಾರೆ, ಅದು ನನಗೆ ಬರಲ್ಲ. ಎಲ್ ಬಿ ಕಾಲೇಜು ಸಹ ನನಗೆ ಬರಲ್ಲ, ಆದರೂ ಸಹ ಮಕ್ಕಳ ಹಿತದೃಷ್ಟಿಯಿಂದ ನಾನೇ 10 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ನಾನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಗುದ್ಲಿ ಪೂಜೆ ಮಾಡ್ತೀವಿ, ಎರಡನ್ನೂ ಮಾಡಿಕೊಡ್ತೀವಿ. ನನ್ನ ಜವಾಬ್ದಾರಿ ಇದೆ, ಖಂಡಿತ ಮಾಡಿಕೊಡ್ತೀವಿ. ಅದು ಯಾಕಂದ್ರೆ ಹಿಂದೆ ನಾನು ಮಾಡಿದ್ದೆ, ಅದು ರೋಡ್ ಅಗಲೀಕರಣದಲ್ಲಿ ಹೋಗಿದೆ. ಈಗ ಅದು ರೋಡ್ ಸ್ವಲ್ಪ ಅಲ್ಲೇ ಆದಮೇಲೆ ಮಾಡೋಣ ಅಂತ ಸುಮ್ಮನೆ ಕೂತಿದ್ದೀವಿ. ಈಗ ಮಕ್ಕಳಿಗೋಸ್ಕರ ಮಾಡ್ಕೊಡ್ತೀವಿ, ಹೈಟೆಕ್ ಒಳ್ಳೆಯ ಮಾಡ್ಕೊಡ್ತೀವಿ.